ಏನಾಯ್ತು? ಏನಿಲ್ಲ ಬಿಡು. ಹೇಳ್ತೀಯಾ ಇಲ್ವಾ? ಅಲ್ವಾ, ನನ್ನ ಹೆಂಡತಿ ನನ್ನ ಮರ್ಯಾದೆ ಹೋಗ್ಬಾರ್ದು ಅಂತ ಬೆಡ್ರೂಮ್ನಲ್ಲಿ ಹೊಡಿತಾಳೆ. ನೀನ್ ನೋಡಿದ್ರೆ ಅವ್ರ ಎದುರಿಗೆನೆ ಹೊಡೆದ್ಬಿಟ್ಟು ನನ್ನ ಮರ್ಯಾದೆ ಕಳೆದ್ಬಿಟ್ಟಲ್ಲ. ಬಾರ ಇಲ್ಲಿ. ಏನು ಬಾರ ಇಲ್ಲಿ. ಏನು ಅಂತ ಹೇಳು. ಮತ್ತೆ ಯಾಕೋ ಹೊಡ್ದೆ? ಇದು ನಿನಗೆಲ್ಲ ಕಣ ಹೊಡೆದಿದ್ದು, ನಿಮ್ಮಪ್ಪನಿಗೆ. ನಮ್ಮಪ್ಪ ನಿನಗೇನೋ ಮಾಡಿದ್ರು? ಇದೆಲ್ಲ ನಿಮ್ಮಪ್ಪ ಜ್ಯೋತಿಷಿ ಹೇಳಿದ ಪ್ರಭಾವ. ಜ್ಯೋತಿಷಿನ? ಹತ್ತ ಗಾಡಿ ಹೇಳ್ತೀನಿ. ಗುರು ಶುಕ್ರ ಶನಿ ಟ್ರಾಫಿಕ್ ಜಾಮು. ಈ ಕಡೆ ಮುಖ ನೋಡಿದ್ರೆ ರಾಹು ಕೇತು ಎಡವಟ್ಟು. ಇದೆ, ಈ ಮನೆಯಲ್ಲಿ ಒಂದು ಸಮಸ್ಯೆ ಇದೆ. ಈ ಡೈಲಾಗ್ ಆಪ್ತ ಮಿತ್ರ ಪಿಕ್ಚರ್ ಅಲ್ಲೂ ಇದೆ. ಮುಖ ರೀ, ಸ್ವಲ್ಪ ಕೀಪ್ ಕ್ವೈಟ್ ಮಾಡ್ತೀರಾ? ಜ್ಯೋತಿಷಿಗಳೆಲ್ಲ ಟಿವಿಯಲ್ಲಿ ಬರೋಕ್ ಶುರು ಮಾಡಿದ್ಮೇಲೆ ನಮ್ಮಂತವ್ರಿಗೆ ಮರ್ಯಾದೆನೇ ಇಲ್ದಿರೋಕಾಗೋಯ್ತು. ನೋಡಿ ಸ್ವಾಮಿ, ಇನ್ 1 ತಿಂಗಳಲ್ಲಿ ನಿಮ್ ಮಗನ ಮದ್ವೆ ಆಗ್ಲಿಲ್ಲ ಅಂದ್ರೆ ಚಪ್ರ ಹಾಕದಿರ್ಲಿ, ನಿಮ್ ಮನೆ ಹಿರಿತಲೆ ಬಿದ್ರು ಮೋಟ್ರ್ ಮೇಲೆ ಟ್ರಿಪ್ ಹೋಗ್ಬೇಕಾಗತ್ತೆ. ಟ್ರಿಪ್ಪ? ಐ, ನಂಗೆ ತಾಜ್ ಮಹಲ್ ಕಾಣ್ಕಂತೇಳಿ ಬಾರಿ ಆಸಿ. ದಾಮು ಕರ್ಕೊಂಡೋಗ ಸಾಗರಕ್ಕೆ. ಅತ್ತೆ, ದಟ್ ಈಸ್ ನಾಟ್ ಸಾಗರ, ದಟ್ ಈಸ್ ಆಗ್ರಾ. ಯಾವ್ದೋ ಒಂದ್, ನಂಗ್ ತಾಜ್ ಮಹಲ್ ಕಾಣ್ಕ ಅಷ್ಟೇ. ಬೈ ದ ವೇ, ಅವ್ರು ಹೇಳ್ತಿರೋದು ಆ ಟ್ರಿಪ್ ಅಲ್ಲ, ನಿಮ್ ಲಾಸ್ಟ್ ಟ್ರಿಪ್. ಅಂದ್ರೆ ನಿಮ್ ಡೆತ್ ಬಗ್ಗೆ ಹೇಳ್ತಿದಾರತ್ತೆ. ಹೌದಾ? ಜ್ಯೋತಿಷಿಗಳೇ, ಎಂತಾರು ಮಾಡಿ ನನ್ ಜೀವ ಉಳಿಸಿ. ಆಯ್ತಾಯ್ತು, ನನ್ನ ಮಾತು ಕೇಳಿ. ಇನ್ 1 ತಿಂಗಳಲ್ಲಿ ನಿಮ್ ಮಗಂಗ್ ಮದ್ವೆ ಮಾಡ್ಲಿಲ್ಲ ಅಂದ್ರೆ ನಮ್ಮಪ್ಪನಣೆ ಇನ್ 6 ವರ್ಷ ನಿನ್ ಮಗಂಗ್ ಮದ್ವೆ ಆಗಲ್ಲ. ಇಲ್ಲ ಅಂದ್ರೆ ಈ ಮನೇಲಿರೋ ಹಳೆ ವಿಕೆಟ್ ಓವರ್ ಆಕ್ಟಿಂಗ್ ಆಡ್ಬೇಡ. ನಾನು ಹೇಳಿದ್ದು 1 ತಿಂಗಳಾದ್ಮೇಲೆ, ಇವಾಗಲ್ಲ. ದಾಮು, ನೀ ಎಂತ ಮಾಡ್ತೇ ನಂಗೆ ಗೊತ್ತಿಲ್ಲ. ಇನ್ನೊಂದ್ ತಿಂಗಳ ನನ್ ಮೊಮ್ಮಗಂಗ್ ಮದಿ ಆಯ್ಕ ಅಷ್ಟೇ. ಇಲ್ದಿರೆ ನಾ ಸತ್ತು ಭೂತಾಯಿ ಬಂದ್ ನಿಮ್ಗೆಲ್ಲ ಕಾಟ ಕೊಡ್ತೆ. ಈಗೇನ್ ಕಡಿಮೆ ಕಾಟ ಕೊಡ್ತಿದಾರ ಇವ್ರು? ಓಹೋ, ಇಷ್ಟೆಲ್ಲ ಆಯ್ತೇನಾ? ಅಲ್ವಾ, ಅದು ಏನ್ ದೊಡ್ಡ ಕೆಲಸ. ಹುಡುಗಿ ಇಷ್ಟ ಆದ್ರೆ ಒಂದೇ ದಿವಸದಲ್ಲಿ ಮದುವೆ ಆಗ್ಬೋದಪ್ಪ. ಅದೆಲ್ಲ ಕಣ ನನ್ನ ಕಷ್ಟ. ಮೊದಲು ಆ ಹುಡುಗಿ ನಮ್ಮ ಅಮ್ಮನಿಗೆ ಇಷ್ಟ ಆಗಬೇಕು. ನಮ್ಮ ಅಮ್ಮಂಗೆ ಇಷ್ಟ ಆಗಬೇಕು ಅಂದ್ರೆ ಅವಳಿಗೆ ಇಂಗ್ಲೀಷ್ ಬರಬೇಕು. ಆಮೇಲೆ ನನಗಿಷ್ಟ ಆಗಬೇಕು. ಇದೆಲ್ಲ ಓಕೆ ಆದ್ಮೇಲೆ ಅವಳಿಗೆ ನಾನು ಓಕೆ ಆಗಬೇಕು. ಇಷ್ಟೆಲ್ಲ ಒಂದೇ ತಿಂಗಳಲ್ಲಿ ಆಗುತ್ತೇನ? ಒಟ್ನಲ್ಲಿ ಮೊಬೈಲ್ ಇದ್ರೆ ಕರೆನ್ಸಿ ಇಲ್ಲ, ಕರೆನ್ಸಿ ಇದ್ರೆ ನೆಟ್ವರ್ಕ್ ಇಲ್ಲ ಅನ್ನೋ ತರ ಆಗಿದೆ. ಇನ್ನು 1 ತಿಂಗಳು ಟೈಮ್ ಇದೆಯಲ್ಲ ಬಿಡ. ಹೊಸ ವರ್ಷ ಬಂತು ಅಂತ ಕ್ಯಾಲೆಂಡರ್ ಚೇಂಜ್ ಮಾಡೋಷ್ಟರಲ್ಲೇ ಆ ವರ್ಷ ಮುಗಿದೋಗಿರುತ್ತೆ. ಇನ್ನು 1 ತಿಂಗಳಲ್ಲಿ ಮದುವೆ ಮಾಡ್ಕೊಳಕ್ಕಾಗತ್ತಾ? ನೀನ್ ಹೇಳೋದು ಸರಿ ಬಿಡಪ್ಪ. ಅಯ್ಯೋ, ಬಂತು ಬೆಂಕಿ. ಮೇಡಮ್, 50 ರೂಪಾಯಿ ಕೊಡಿ. ರೀ, ನಾನು ಎಲ್ಲಿ ಬಿಟ್ಟು ಬಂದ್ರೆ ಅಂತ ನಿಮ್ಗೆ ನೆನಪಿಲ್ಲವಾ? ಬೆಡ್ರೂಮಿಗೆ ಬನ್ನಿ, ಇದೇ ನಿಮ್ಗೆ ಹೆಸರು ಜನ್ಮನೇ ಇಷ್ಟು. ಬೇಕೇನ ಮದುವೆ? ಅಪ್ಪಿ ಚೂಟ್ ಮೆಣಸಿನ್ಕಾಯಿ ಸಿಕ್ಕಾಕೊಂಡ್ರೆ ನನ್ ಕತೆ ಅಷ್ಟೇ. ರೇಖಾ, ಮಾಡ್ತೀನಿರು ನಿನ್ಗೆ. ಏನೇ, ನಿನ್ ಬಾಯಿಗೆ ಹಚ್ಕೊಳಕ್ಕೆ ನನ್ ಲಿಪ್ಸ್ಟಿಕ್ ಬೇಕಾಗಿತ್ತಾ? ಕೊಡೆ ಇಲ್ಲಿ. ಚೆನ್ನಾಗಿರುತ್ತೆ ಅಂತ ಹಚ್ಕೊಂಡೆ ಕಣೆ. ಎಷ್ಟ್ ಹಚ್ಕೊಂಡ್ರು ಅಷ್ಟೇ. ಮೇಕಪ್ ಮಾಡ್ಕೊಂಡ್ರೆ ದೇವತೆ ತರ ಕಾಣ್ಬೇಕು, ದೆವ್ವ ತರ ಅಲ್ಲ. ಇನ್ನೊಂದ್ಸಲ ನಾನ್ ರೂಮ್ಗೆ ಬಂದ್ರೆ ಮೇಕಪ್ ಕಿಟ್ ಇರತ್ತೆ, ಹಚ್ಕೊಳಕ್ಕೆ ನಿನ್ ಮೂತಿ ಇರಲ್ಲ. ಗುದ್ಬಿಟ್ಟು ನೋಡು. ಬಾರೆ ಇಲ್ಲಿ, ಸುಮ್ನೆ ಬಾ. ಬಾರೆ. ಇವತ್ತು ಸೌಂಡ್ ಬರ್ಬೇಕಾಗಿತ್ತಲ್ಲ. ಏನ್ರಿ ಇದು? ಏನು? ಏನಿಲ್ಲಮ್ಮ. ಮೂರನೇದು ಗಂಡು ಹುಟ್ಟುತ್ತೆ ಅಂದೆ. ನೋಡು ಎಂತ ಗಂಡ ಅಂತ ಉಟ್ಬಿಟ್ಟಿದೆ. ಬರ್ತಾ ಇರೋ 100ನೇ ಗಂಡಿಗೆ ವೆಲ್ಕಮ್ ಮಾಡೋಕೆ ತಯಾರಿ ಹೇಗ್ ನಡೀತಾ ಇದೆ ನೋಡಿ. ಇದು 100ನೇ ಅಟೆಂಪ್ಟ್ ಆದ್ರೂ ಅದೇ ಸ್ಪೀಡ್. ಇವತ್ತೆಲ್ಲ ನಾಳೆ ಯಾವನಾದ್ರೂ ಕ್ಯಾಚ್ ಹಾಕೊಂತೀವಿ ಅಂತ ಶಂಕರಪ್ಪ ಮತ್ತೆ ಸರೋಜಮ್ಮನವರ ಶಪಥ. ಪಾಪ ಹೆಣ್ಣೆತ್ತವ್ರ ಕಷ್ಟ ಅವರಿಗೆ ಗೊತ್ತು. ದೂರದ ಊರಿಂದ ಹಮ್ಮಿರ ಬಂದ ಏ ಮೂದೇವಿ, ಇವತ್ತೇನಾದ್ರೂ ದಪ್ಪಗಿದ್ದಾನೆ, ಸಣ್ಣಗಿದ್ದಾನೆ, ಅದಿಲ್ಲ ಇದಿಲ್ಲ ಅಂತ ರಾಗ ಹೇಳ್ದೇನಾದ್ರು ರಿಜೆಕ್ಟ್ ಮಾಡಿದ್ರೆ ನೀನು ಸಾಯಿಸಿ ನಾನೇ ಮದ್ವೆ ಆಗ್ತೀನಿ. ನಾನ್ ಬೇಡ ಅಂತೀನಿ, ನೀನ್ ಮದ್ವೆ ಆಗೋ ಸ್ಕೆಚ್ ಹಾಕೊಂಡಿದ್ಯಾ? ಇವತ್ ಬರೋನ್ ಹೆಂಗೆ ಇದ್ರು ನಾನು ಒಪ್ಕೋತೀನಿ. ಇಷ್ಟು ವರ್ಷ ನಂಗೂ ಕಾದು ಕಾದು ಸಾಕಾಗೋಯ್ತು. ಹೋಗೆ
ಕಾಯ್ತಾ ಇರ್ತಾಳೆ ಬಕ ಪಕ್ಷಿ ತರ ಬಂದ್ಬಿಟ್ಲು. ದೂರದ ಊರಿಂದ ಹಮ್ಮಿರ ಕಾರ್ ಬಂತು. ಸರೋಜಾ, ಗಂಡಿನ ಕಡೆ ಬಂದ್ರು ಕಣೆ. ರೆಡಿ ಮಾಡು, ರೆಡಿ ಮಾಡು. ಬನ್ನಿ ಬಂದೆ. ಇದೇ ಮನೆ, ಇಳಿರಿ. ಹಾ, ನಮಸ್ಕಾರ. ಬನ್ನಿ ಅಮ್ಮ, ಬನ್ನಿ. ಚೆನ್ನಾಗಿದ್ದೀರಾ? ಪ್ರಯಾಣ ಎಲ್ಲ ಆರಾಮಾಗಿತ್ತಾ? ಆ ಕಡೆ ಇವತ್ತೇನಾದ್ರೂ ರಿಜೆಕ್ಟ್ ಮಾಡಿದ್ರೆ ಅಪ್ಪನ ಕಾಲಕ್ಕೆ ಬಿದ್ದಾದ್ರೂ ನಾನೇ ಮದ್ವೆ ಆಗ್ತೀನಿ. ಹೋಗಿ. ನಾನು 3G, ಅರ್ಥ ಆಗ್ಲಿಲ್ವಾ? 3 ಜನ ಹೆಣ್ಮಕ್ಳು. ಇವಳು 2G. ಸರಿ, ಆ ಕಡೆ ಸ್ವಲ್ಪ ನಿಧಾನ, ಬರ್ತಾಳೆ. ಬಾಮ್ಮ ಇಲ್ಲಿ ತಗೊಂಡೋಗ್ಕೊಡು. ರೇಖಾ, ಕಾಫಿ ತಗೊಂಡ್ ಬಾಮ್ಮ. 2G ಅಂತ ಹೇಳಿದ್ನಲ್ಲ. ದೇವ್ರೆ, ಅವಳು ಬರ್ದಿದ್ರೆ ಸಾಕು. ಏನಾಯ್ತು? ಬಾರೋ. ಎಲ್ರಿಗೂ ಕಾಫಿ ಕೊಡಮ್ಮ. ಗಾಡಿ ಬ್ರೇಕ್ ಆಗ್ತ. ಕೊಡ್ತಾರೆ. ಎಲ್ಲಿ 2G ನೆಟ್ವರ್ಕ್ ಸಿಗ್ತಾನೆ ಇಲ್ಲ. ಕೊಡಮ್ಮ. ಈ ನನ್ನ ಮಗಂಗೆ ಸಿಗೋರಲ್ಲ ಇಂಥವ್ರೆ. ಹುಡುಗಿನ ಕರಿಯೋಕ್ ಹೇಳ್ರಿ. ಓಕೆನಾ ಶಂಕರಪ್ಪನವ್ರೆ? ನಮ್ಗಂತೂ ಹುಡುಗಿ ಓಕೆ. ಟಾಸ್ ಆಯ್ತು, ಮ್ಯಾಚ್ ಆಗ್ಲಾಯ್ತು. ನೀವು ಹೂ ಅಂದ್ರ ಉಂಗುರ ಶಾಸ್ತ್ರ ಮುಗಿಸ್ಬಿಡೋಣ. ನೀವು ಹೂ ಅನ್ನೋದನ್ನೇ ಕಾಯ್ತಾ ಇದ್ವಿ ನೋಡಿ. ರೇಖಾ, ಬರಮ್ಮ ಇಲ್ಲಿ. ಇಷ್ಟು ವರ್ಷಕ್ಕೆ ಇವತ್ತು ನಿನ್ನ ರೇಖೆ ನೆಟ್ಗಾಯ್ತು ನೋಡು. ಬಬ್ಬರಿಯಾ, ಇದ್ಯಾರೋ ನನ್ನ ಮಮ್ಮಿ ಕ್ಲಾಸ್ಮೇಟ್ ಇದ್ದಾಗಿದ್ದಾಳೆ. ಏನ್ರಿ ನೋಡಕ್ಕೆ ಹುಡುಗಿನ ಕಳ್ಸಿ ಈಗ ಉಂಗ್ರ ಹಾಕೋದಕ್ಕೆ ಅವ್ರ ಅಮ್ಮನ ಕರೆಸ್ತಾ ಇದ್ದೀರಾ? ಇಲ್ಲ, ನೀವು ತಪ್ಪು ತಿಳ್ಕೊಂಡಿದ್ದೀರಾ. ಇವಳೇ ನನ್ನ ಮಗಳು ರೇಖಾ. ನೀವು ಇವಳನ್ನೇ ನೋಡಕ್ ಬಂದಿರೋದು. ಇದು ತುಂಬಾ ಮೋಸ ಕಣ್ರಿ. ನಮ್ಗೆ ಕಾಫಿ ಕೊಟ್ಟಿದ್ ಹುಡುಗಿ ಯಾರು? ಅವಳು ನನ್ನ ಕೊನೆ ಮಗಳು ರಶ್ಮಿ. ನೋಡಿ, ಕೊಡೋದಾದ್ರೆ ಆ ಹುಡುಗಿನ ಕೊಡಿ, ಇಲ್ಲ ಅಂದ್ರೆ ನಮ್ಗೆ ಈ ಸಂಬಂಧನೇ ಬೇಡ. ಅಯ್ಯೋ. ಏನ್ರಿ ಮುಖ ನೋಡ್ತಾ ಇದ್ದೀರಾ? ಹೇಳ್ರಿ ಮೇಲೆ. ಅಯ್ಯೋ, ಆತರ ಹೇಳ್ಬೇಡಿ ಅಮ್ಮ. ನನ್ನ ಮಾತು ಕೇಳಿ ಅಮ್ಮ. ನನ್ ಮಗನ್ಗೆ ಇನ್ನು ಚೆನ್ನಾಗಿರೋ ಹುಡುಗಿನ ಸಿಗ್ತಾಳೆ. ಲೋ ಭಾಸ್ಕರ, ಏನೋ ಹಿಂಗಾಗ್ಬಿಡ್ತು. ನೀವು ತಲೆ ಬಿಸಿ ತಕೊಂಬೇಡಿ. ನಿಮ್ ಮಗಳ ಜೀವನ ನಾ ಕಣ್ಕಂತೆ. ನಾನ್ ಇದ್ನಲ್ಲೇ. ಹಂಗಲ್ವೋ. ಎಂತ ಬಿಟ್ಟಿಗೆ ಅವ್ರಿ? ಇಲ್ಲ, ಬಿಟ್ಟು ಹೋಗೋದಕ್ಕಂತಾನೆ ಬಂದಿದ್ದು. ಇದು ಹೆಣ್ಣಿನ ಕಡೆ. ರೇಖಾ, ಬಡ್ಗಿ ಬೀಳ್ಲಿ ನಳಿ ಕಾಯ್ತಾನಿತ್ತಂಗಿತ್ತು. ನಮಸ್ಕಾರ ಬೇಗ್ರ. ಮೊನ್ನೆ ಎಲೆಕ್ಷನ್ ಸೀಟ್ ಸಿಕ್ಕಿಲ್ಲ ಅಂತ 20 ಜನನ್ ಹೊಡೆದ್ಬಿಟ್ವಿ. ಹೊಲ ಮನಿ ಅಂತ ವಿಷಯಕ್ಕೆ ಬಂದ್ರ ಮನಿ ಕೆಡ್ದೀವಿ. ನನ್ ಮಗನ್ ಕಾಲೇಜ್ ಸೀಟ್ ಸಿಕ್ಕಿಲ್ಲ ಅಂತ ಕಾಲೇಜೇ ಮುಚ್ಚಿನಿ. ಹಿಂಗ ನಮ್ ಎದುರು ನಿನ್ ಸಾಕ್ಷಿ ಹೇಳೋರ್ ಮಣ್ ಮಾಡಿದ್ ಲೆಕ್ಕನೇ ಇಲ್ಲ ಬಿಡ. ಅಂತದ್ರಾಗ ನನ್ ಮಗನ್ ಫ್ಯೂಚರ್ ಚಲೋ ಇರ್ಬೇಕು ಅಂತ ಒಳ್ಳೆ ಸಾವುಕಾರರ ಮನೆತನದ ಹುಡುಗಿ ಜೊತೆ ಮದುವೆ ಮಾಡಕ್ ಹೊಂಟ್ರ ನಿನ್ ಮಗಳು ನಮ್ ಜಾತಕನ ಅವ್ರ ಕಿವಿಯಾಗ ಊದಿ ನನ್ ಮಗನ್ನ ಜೈಲು ಕಳಿಸ್ಬಿಟ್ಲು. ಹೆಂಗೋ ನನ್ ಮಗನ್ ಮದುವೆ ಆಗಿದ್ರೆ ರಾಜಕೀಯದ ಕುರ್ಚಿ ಇರೋ ಕನಸು ಕಾಣ್ತಿದ್ದೆ. ಅದಕ್ಕೆಲ್ಲ ಬೆಂಕಿ ಹಚ್ಚಿ ಆರಾಮಾಗಿದ್ರೆ ಈ ಸದಾಶಿವ ಸುಮ್ಕಿರ್ತಾನ. ಸರ್ ಕ್ಷಮಿಸ್ಬಿಡಿ ಸರ್. ಅವಳು ಚಿಕ್ಕ ಹುಡುಗಿ ಸರ್. ಏನೋ ಆಗ್ಬಿಡ್ತು ಸರ್. ದಯವಿಟ್ಟು ಕ್ಷಮಿಸ್ಬಿಡಿ ಸರ್ ಪ್ಲೀಸ್ ಸರ್. ಕ್ಷಮ್ಸಕ್ ನಾನೇನ್ ಸಿನಿಮಾ ಹೀರೋ ಅಲ್ಲಲೇ, ವಿಲನ್ ಅದೀನಿ. ಸರಿ ಕೇಳಿಸ್ಕೊರಿ, ಮುಂದಿನ ತಿಂಗಳು 16ಕ್ಕೆ ನನ್ನ ಮಗ ರಿಲೀಸ್ ಆಗಕತ್ತಾನ. ಅವತ್ತು ಮಧ್ಯಾಹ್ನ 12 ಗಂಟೆಗೆ ನಿನ್ನ ಮಗಳ ಜೊತೆ ನನ್ನ ಮಗನ ಮದುವೆ ಫಿಕ್ಸ್. ಸರ್ ಅವಳಿಗೆ ಇನ್ನೂ ಇಬ್ರು ಅಕ್ಕಂದ್ರಿದ್ರೆ ಸರ್, ದಯವಿಟ್ಟು ಬಿಟ್ಬಿಡಿ ಸರ್. ಬೇಡ ಸರ್. ಇನ್ನು ತಿಂಗಳದಲ್ಲೇ ಟ್ರೈ ಮಾಡ. ಆಗಿಲ್ಲ ಅಂದ್ರ ಮನಿ ಕೆಲ್ಸಕ್ಕೆ ಜನ ಕಮ್ಮಿ ಅದಾರ. 3 ಮದುವೆ ಆಗ್ತಾನ.